ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪೌರ ಮತ್ತು ಪೌರತ್ವ ಅದು ಯಾವ ಥರದಲ್ಲಿ ಬರುತ್ತೆ, ಯಾವ ಥರದಲ್ಲಿ ಕಳ್ಕೊತೀವಿ, ಯಾರ್ಯಾರು ಪೌರತ್ವ ಪಡ್ಕೋಬೋದು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ನಾವು ಇನ್ನೊಂದು ಹೊಸ ಅಧ್ಯಾಯ, ನಿಮ್ಮ ರಾಜ್ಯಶಾಸ್ತ್ರದ ಇನ್ನೊಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಡೆಮೋಕ್ರಸಿ. ಈಗ ನಮ್ಮ ದೇಶ ಯಾವುದು? ಭಾರತ ದೇಶ ಅಲ್ವಾ? ಈ ಭಾರತ ದೇಶದಲ್ಲಿ ಯಾವ ಥರದ ಆಡಳಿತ ಇದೆ, ಸರ್ಕಾರ ಇದೆ, ಪ್ರಜಾಪ್ರಭುತ್ವ ಇದೆ. ಇದನ್ನೇ ನಾವು ಇಂಗ್ಲೀಷಲ್ಲಿ ಡೆಮೋಕ್ರಸಿ ಅಂತ ಕರಿತೀವಿ. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಪದ್ಧತಿ ಜಾರಿಗೆ ಬಂದಿದೆ. ಅಂದರೆ ಇಲ್ಲಿ ಪ್ರಜೆಗಳೇ ಸರ್ವೋನ್ನತ ಅಧಿಕಾರಿಗಳು, ಪ್ರಜೆಗಳೇ ಪ್ರಭುಗಳು ಅಂತ ಅರ್ಥ ಅದರಲ್ಲಿ ಪ್ರಜಾಪ್ರಭುತ್ವ. ಅದರಲ್ಲಿ ಬಹಳ ತರಹ ಸರ್ಕಾರಗಳಿದೆ. ಅದನ್ನು ಮುಂದೆ ನಾವು ವಿಚಾರ ಮಾಡೋಣ. ಈಗ ನೀವು ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರೋದು ಏನು ನೀವು ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರೋದು ಇಲ್ಲಿ ನೋ ದ ಮೀನಿಂಗ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ಅಂದರೆ ಏನು, ಅದರ ಅರ್ಥನ ತಿಳ್ಕೋಬೇಕು. ಜೊತೆಗೆ ದ ಡಿಫ್ರೆಂಟ್ ಫೀಚರ್ಸ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗೌರ್ಮೆಂಟ್, ಯಾವ್ಯಾವ ಥರ ಸರ್ಕಾರಗಳಿದೆ, ಅದರ ಗುಣಲಕ್ಷಣಗಳೇನು, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತು ಈ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ತರಹ ಇದೆ, ಅದರ ಮಧ್ಯೆ ಏನು ಸ್ವಾಮ್ಯತೆ, ಭೇದ ಇದೆ, ಅಂತರ ಇದೆ, ವ್ಯತ್ಯಾಸ ಇದೆ, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತು ಈ ಪ್ರಜಾಪ್ರಭುತ್ವದ ಗುಣಲಕ್ಷಣಗಳು, ಅವಲಕ್ಷಣಗಳು ಏನೇನಿದೆ ಇದರ ಬಗ್ಗೆ ತಿಳ್ಕೋಬೇಕು. ಮತ್ತು ವಯಸ್ಕ ಮತದಾನ ಮತ್ತು ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ, ನಮ್ಮ ಭಾರತ ದೇಶದ ಸಾರ್ವತ್ರಿಕ ಚುನಾವಣೆಗಳು ಮತ್ತು ವಯಸ್ಕ ಮತದಾನ ಇದರ ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಈ ರಾಜಕೀಯ ಪಕ್ಷಗಳು ಏನಿದೆ ಅದರ ಜವಾಬ್ದಾರಿ, ಈ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಕರ್ತವ್ಯಗಳೇನು, ಅವರ ಜವಾಬ್ದಾರಿಗಳೇನು ನಾವು ತಿಳ್ಕೋಬೇಕಾಗತ್ತೆ. ಮತ್ತು ಇದರ ಜೊತೆಗೆ ಈ ಮಾಸ್ ಮೀಡಿಯಾಸ್, ವೃತ್ತಪತ್ರಿಕೆನೇ ಇರ್ಬೋದು, ರೇಡಿಯೋಸ್ ಇರ್ಬೋದು, ಟಿ ವಿ ಇರ್ಬೋದು, ಇನ್ನು ಯಾವುದೇ ಥರ ಇರ್ಬೋದು ಮಾಸ್ ಮೀಡಿಯಾಸ್, ಇದರ ಜವಾಬ್ದಾರಿ ಏನು, ಇವರ ಕರ್ತವ್ಯಗಳೇನು ಅನ್ನೋ ಬಗ್ಗೆ ತಿಳ್ಕೊಬೇಕಾಗತ್ತೆ. ಮತ್ತು 2005ರಲ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡಿದ್ರು, ರೈಟ್ ಟು ಇನ್ಫಾರ್ಮೇಷನ್. ಅಂದರೆ ಜನಗಳಿಗೆ ಮಾಹಿತಿ ಹಕ್ಕು, ಅಂದರೆ ಎಲ್ಲವನ್ನು ತಿಳಿದುಕೊಳ್ಳುವ ಹಕ್ಕನ್ನು 2005ರಿಂದ ದಯಪಾಲಿಸಿದ್ದಾರೆ ಸರ್ಕಾರದವರು. ಇದರ ಬಗ್ಗೆ ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಬೇಕಾಗತ್ತೆ. ಇದು ಈಗ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಸರ್ಕಾರನ ಚುನಾಯಿತ ಮಾಡ್ತಾರೆ. ಆ ಸರ್ಕಾರ ಅಂದರೆ ಮತ್ತೆ ಪ್ರಜೆಗಳು, ಮತ್ತು ಅವರೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಪದ್ಧತಿ. ಇದು ಹಳೆಯ ಪದ್ಧತಿ, ಸಾವಿರಾರು ವರ್ಷದ ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿ. ನಮ್ಮ ಈವನ್ ನೀವು ಇತಿಹಾಸಕ್ಕೆ ಹೋದರೆ ಹರಪ್ಪ ಮತ್ತು ಮೊಹಂಜೋದರೋ ನಾಗರಿಕತೆ ನೋಡಿರ್ಬೋದು. ಅಲ್ಲಿ ಒಂಥರ ಸಭಾ ಮತ್ತು ಸಮಿತಿ ಅಂತ 2 ಸಭೆಗಳಿದ್ದು, ಅಲ್ಲಿ ಆಯ್ಕೆ ಪ್ರತಿನಿಧಿಗಳು ಇರ್ತಾಯಿದ್ರು. ಅವರು ಏನಾದರೂ ಸಮಸ್ಯೆಗಳಿದ್ದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ಇದ್ರು. ಈಗ ಕಾಲ ಬದಲಾಗಿದೆ, ದೇಶ ಬದಲಾಗಿದೆ, ಹಾಗೆ ಜನಸಂಖ್ಯೆಯು ಬದಲಾಗ್ತಾ ಈಗ ನಾವು ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಕಷ್ಟ. ಅದಕ್ಕೆ ಪರೋಕ್ಷವಾಗಿ ಪ್ರಜಾಪ್ರಭುತ್ವ ಪದ್ಧತಿ ಅನೇಕ ದೇಶಗಳಲ್ಲಿ ಜಾರಿಯಲ್ಲಿದೆ. ಈ ಪ್ರಜಾಪ್ರಭುತ್ವ ಬರೋಕ್ಕೋಸ್ಕರ ಬಹಳಷ್ಟು ಕ್ರಾಂತಿಕಾರಿಗಳು ಮತ್ತು ದಂಗೆಗಳು ಇತಿಹಾಸದಲ್ಲಿ ನಡೆದವು. ಫ್ರೆಂಚ್ ರೆವಲ್ಯೂಷನ್, ಅಮೆರಿಕನ್ ರೆವಲ್ಯೂಷನ್, ಹೀಗೆ ಅನೇಕ ಥರ ಕ್ರಾಂತಿಕಾರಿಗಳು ಮತ್ತು ರಿವೋಲ್ಟ್, ದಂಗೆಗಳು ನಡೆದವು. ಡೆಮೋಕ್ರಸಿ ಅಂದರೆ ಈ ಪದ ಗ್ರೀಕ್ ವರ್ಡ್ನಿಂದ ಬಂದಿದೆ. ಡೆಮೋಕ್ರಟಿಯಾ ಅಂತ ಪದ ಬಂದಿದೆ.